ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಹಲಸಿನಕಾಯಿಯಿಂದ ಮಾಡಬಹುದಾದಂತಹ ಸಾರು ಹಾಗೆ ಅದರ ಸಾಸಿವೆ ಮಾಡೋದು ಹೇಗೆ ಅಂತ ನೋಡೋಣ. ಈ ಸಾರಿಗೆ ಚಕ್ಕೆ ಪೋಳ್ಜ ಅಂತಲೂ ಹೇಳ್ತಾರೆ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಫ್ರೆಂಡ್ಸ್. ನೋಡಿ, ನಾವಿಲ್ಲಿ ಬೆಳೆದಿರುವಂತಹ ಹಲಸಿನಕಾಯಿನ ತಗೊಂಡಿದ್ದೀವಿ. ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀವಿ. ಹಲಸಿನಕಾಯಿಯಿಂದ ತುಂಬಾ ರೆಸಿಪೀಸ್ ಮಾಡಬಹುದು. ಹಲಸಿನಕಾಯಿ ಪಲ್ಯ, ಹಲಸಿನಕಾಯಿ ದೋಸೆ, ಹಲಸಿನ ಬೀಜದಿಂದ ಹೋಳಿಗೆ, ಹೀಗೆ ಮುಂದಿನ ದಿನಗಳಲ್ಲಿ ಇದರ ರೆಸಿಪೀಸ್ ಮಾಡೋದು ಹೇಗೆ ಅನ್ನೋದನ್ನು ವಿಡಿಯೋ ಮಾಡಿ ಹಾಕ್ತೀನಿ. ನೋಡಿ, ಹಲಸಿನಕಾಯಿ ಬೆಳೆದಿದೆ. ಇವಾಗ ಅದರ ಬೀಜನ ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೀವಿ. ಹಾಗೆ ಹಲಸಿನ ಸೊಳೆ ಕೂಡ ಬಿಡಿಸಿ ತೆಗೆದಿಟ್ಕೊಂಡಿದ್ದೀವಿ. ನೋಡಿ, ಈಗ ಹಲಸಿನ ಬೀಜ ಇರುತ್ತಲ್ವ, ಅದರಿಂದ ಚೆನ್ನಾಗಿ ಕುಟ್ಟಿ ಅಥವಾ ಜಜ್ಜಿ ಅದರಿಂದ ಸಿಪ್ಪೆ ಮತ್ತು ಬೀಜನ ಬೇರೆ ಬೇರೆ ಮಾಡಿ ನೋಡಿ. ಈಗ ಆ ಸಿಪ್ಪೆನ ತೆಗೆದು ಬೀಜನ ನಾವು ಈ ಪೋಳ್ಜಕ್ಕೆ ಹಾಕ್ತೀವಿ. ನೋಡಿ, ನಾವಿಲ್ಲಿ ಹಲಸಿನಕಾಯಿ ಸೊಳೆನ ಮತ್ತು ಬೀಜನ ಕುಕ್ಕರಲ್ಲಿ ಬೇಯಿಸಿ ಇಟ್ಕೊಂಡಿದ್ದೀನಿ. ನೋಡಿ, ಬೇಯಿಸ್ತಾನೆ ನಾನು ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ. ಒಂದು 2-3 ವಿಷಲ್ನ ಹೊಡೆಸಿದ್ದೀನಿ. ನಾನು ಸ್ವಲ್ಪ ಸೊಳೆನ ಪಕ್ಕದಲ್ಲಿ ಇಟ್ಕೊತಾ ಇದ್ದೀನಿ, ಯಾಕಂದರೆ ಈ ಸಾಸಿವೆ ಮಾಡೋಕ್ಕಾಗತ್ತೆ ಅಂತ. ಇವಾಗ ಚಕ್ಕೆ ಪೋಳ್ಜ ಅಥವಾ ಸಾರು ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕಾಗಿ ಬೇಕಾಗುವಂತಹ ಸಾಮಗ್ರಿಗಳು: ಬೇಯಿಸಿರುವಂತಹ ಹಲಸಿನ ಸೊಳೆ, ಬೇವಿನ ಸೊಪ್ಪು, ಎಣ್ಣೆ, ಸಾಸಿವೆ, ಉಪ್ಪು, ನಿಂಬೆಹಣ್ಣು, ಹಸಿಮೆಣಸು ಹಾಗೆ ಬೆಳ್ಳುಳ್ಳಿ. ಇವಾಗ ಒಂದು ಬಾಣಲಿಗೆ ನಾನು ಬೆಂದಿರುವಂತಹ ಹಲಸಿನ ಸೊಳೆ ಹಾಗೂ ಬೀಜನ ನೀರು ಸಮೇತ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಮೆಣಸನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಸ್ವಲ್ಪ ಕುದಿಯೋಕ್ಕೆ ಬಿಡೋಣ. ಇವಾಗ ನೋಡಿ, ಕುದೀತಾ ಇದೆ. ಇವಾಗ ನಾವು ಒಗ್ಗರಣೆಗೆ ಒಂದು ಸ್ವಲ್ಪ ಎಣ್ಣೆ, ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆದ ತಕ್ಷಣ ಸಾಸಿವೆ ಕಾಳು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಆಮೇಲೆ ಬೇವಿನ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ಈ ಒಗ್ಗರಣೆನ ಈ ಸಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಕುದಿಯೋಕ್ಕೆ ಬಿಡಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಆ್ಯಡ್ ಮಾಡಿ.
ಚೆನ್ನಾಗಿ ಕುದೀಲಿ. ಆಮೇಲೆ ನಿಂಬೆಹಣ್ಣನ್ನು ಹಾಕಿ ನೋಡಿ, ಸಾರು ರೆಡಿಯಾಗಿದೆ. ನೆಕ್ಸ್ಟು ಸಾಸಿವೆ ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕಾಗಿ ನಾನು ಮೊದಲೇ ಹಲಸಿನ ಬೇಳೆಯನ್ನು ಬಿಟ್ಟು ಹಲಸಿನ ಸೊಳೆನ ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೆ. ಇವಾಗ ಅದಕ್ಕೆ ಬೇಕಾಗೋ ಸಾಮಗ್ರಿಗಳನ್ನು ನೋಡೋಣ. ಬೇಯಿಸಿರುವಂಥ ಹಲಸಿನ ಸೊಳೆ, ಕಾಯಿ ತುರಿ, ಈರುಳ್ಳಿ, ಎಣ್ಣೆ, ಸಾಸಿವೆ, ಉಪ್ಪು, ಮೊಸರು ಹಾಗೆ ಬೆಳ್ಳುಳ್ಳಿ. ಇವಾಗ ಮಿಕ್ಸಿ ಜಾರಿಗೆ ನಾನು ಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಮೆಣಸಬೇಕಾದ್ರೆ ಹಾಕ್ಬೋದು. ನೀರನ್ನು ಹಾಕ್ತಾ ಇದ್ದೀನಿ. ರುಬ್ಬಿ ಇಟ್ಕೊಂಡೆ. ಇವಾಗ ಬಾಣಲೆಗೆ ಎಣ್ಣೆ ಮತ್ತು ಸಾಸಿವೆ ಕಾಳನ್ನು ಹಾಕ್ತಾಯಿದ್ದೀನಿ. ಆಮೇಲೆ ಬೆಳ್ಳುಳ್ಳಿನ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಸಾಸಿವೆ ಕಾಳು ಚಟ ಚಟ ಅಂದ ತಕ್ಷಣ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಬೇಯಿಸಿರುವಂಥ ಹಲಸಿನ ಸೊಳೆನ ಸ್ವಲ್ಪ ಸ್ಮ್ಯಾಶ್ ಮಾಡಿ ಇದಕ್ಕೆ ಹಾಕ್ತಾಯಿದ್ದೀನಿ. ಇದೇ ಥರನೇ ಮಾವಿನಕಾಯಿದು ಸಹಿತ ಮಾವಿನಕಾಯಿ ಗೊಜ್ಜು ಅಂತ ಮಾಡ್ತೀವಿ. ಅದನ್ನು ಮಾಡೋದನ್ನು ಮುಂದಿನ ದಿನದಲ್ಲಿ ಹೇಳ್ತೀನಿ. ಇವಾಗ ನೋಡಿ, ರುಬ್ಬಿಟ್ಕೊಂಡಿರುವಂತಹ ಕಾಯಿನ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಆಗಲಿ. ಇವಾಗ ಒಂದು ಬೌಲಿಗೆ ತೆಗಿತಾ ಇದ್ದೀನಿ. ಸ್ವಲ್ಪ ಅದಕ್ಕೆ ಮೊಸರನ್ನು ಆ್ಯಡ್ ಮಾಡಿದ್ರೆ ಸಾಸಿವೆ ರೆಡಿ ಆಯಿತು. ನೋಡಿ ಫ್ರೆಂಡ್ಸ್, ಹಲಸಿನಕಾಯಿಂದ ಮಾಡಿರುವಂತಹ ಚಕ್ಕೆ ಪೌಳ್ಜ ಅಥವಾ ಸಾರು ಹಾಗೆ ಹಲಸಿನಕಾಯಿ ಸಾಸಿವೆ ರೆಡಿಯಾಗಿದೆ. ಈ ಮಳೆಗಾಲದಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.